ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿ ಗಣಿತದಲ್ಲಿ ಪ್ರಥಮ ರೂಪನಾತ್ಮಕ ಅಂದರೆ FA1 ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ಹಾಕ್ತಾ ಇದ್ದೀನಿ. ಆಲ್ರೆಡಿ ಎಲ್ಲ ವಿಷಯದಲ್ಲಿ ಹಾಕಿದ್ದೀವಿ. ಸೊ ಇನ್ನು ಇಂಗ್ಲೀಷ್ ಒಂದು ಬರಬೇಕು, ಅದು ಕೂಡ ಬೇಗನೆ ಅಪ್ಲೋಡ್ ಮಾಡ್ತೀವಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಪ್ರತಿ ವಿಷಯದಲ್ಲಿ ನಿಮಗೆ 2 ರಿಂದ 3 ಕ್ವಶನ್ ಪೇಪರ್ಗಳು ಸಿಗ್ತವೆ. ಇಷ್ಟು ಪ್ರಿಪೇರ್ ಮಾಡ್ಕೊಂಡು ಹೋದರೆ ಸಾಕು, ಖಂಡಿತವಾಗಿ ಪ್ರಶ್ನೆಗಳು ನಿಮಗೆ ಸಿಗ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಪ್ರತಿ ಪಾಠದ ಪ್ರಶ್ನೋತ್ತರಗಳು LBಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತಾವೆ. ಸೊ ದಯಮಾಡಿ ನೋಡಿ ಅಂತ ಹೇಳ್ತಾ, ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಡಿಯೋಗಳ ಲಿಂಕ್ಗಳನ್ನು ಕೊಟ್ಟಿದ್ದೀನಿ, ಅವು ಒಂದು ಸರಿ ಚೆಕ್ಔಟ್ ಮಾಡಿಕೊಡ್ರಿ. ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಅಂತ ಕೇಳಿದರು. A √49, B 4/3, C 5.478, D √13. ಸರಿಯಾದ ಉತ್ತರ ಆಪ್ಷನ್ ಡಿ 13 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ. ಪ್ರಶ್ನೆ 2, 9x² + 4x - 6 ಈ ಬಹುಪದೋಕ್ತಿಯಲ್ಲಿ x² ಸಹಗುಣಕ ಎಷ್ಟು? A 2, B 3, C 6, D 9. ಸರಿಯಾದ ಉತ್ತರ ಆಯ್ಕೆ ಡಿ 9 ಅಂತಕ್ಕಂಥದ್ದು 9x² + 4x - 6 ಸಹಗುಣಕ. ಪ್ರಶ್ನೆ 3 ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಪದೇ ಪದೇ ಕೇಳ್ತಾರೆ, ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಮೂಲ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೀರಿ ಅಂತ ನಿಮಗೆ ಕೇಳ್ತಾರೆ. ಸೊ ಮೂಲ ಬಿಂದುವಿನ ನಿರ್ದೇಶಾಂಕಗಳು 0 1 1 0 0 0 1 1. ಆಪ್ಷನ್ ಸಿ 0 0 ಅಂತ ಬರ್ತದೆ. ಸೊ 0 0 ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಮೂಲ ಬಿಂದುವಿನ ನಿರ್ದೇಶಾಂಕಗಳಲ್ಲಿ ನೀವು ಅವುಗಳನ್ನು ಏನು ಮಾಡಬೇಕಪ್ಪ ಅಂದರೆ ಗುರುತಿಸಬೇಕು. ಇಷ್ಟು 3 ಬಹು ಆಯ್ಕೆ ಪ್ರಶ್ನೆಗಳಿತ್ತು. ಇನ್ನು 1 ಮಾರ್ಕರ್ದು ಟೋಟಲ್ 2 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ ನಿಮಗೆ 1 ಅಂಕ ಸಿಗ್ತದೆ. ಇಲ್ಲಿ 2 ಪ್ರಶ್ನೆಗಳು ಏನಾದವಪ್ಪ ಅಂದರೆ ಆರಾಮಾಗಿ ನೀವೇನು ಮಾಡ್ಬೋದು ಫ್ರೆಂಡ್ಸ್, ಬರೀಬಹುದು. ಸೊ ಮೊದಲ ಪ್ರಶ್ನೆ ಇತ್ತು. ಪ್ರಶ್ನೆ 4, ಭಾಗಲಬ್ಧ ಸಂಖ್ಯೆಗಳನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ. ಅಂದರೆ ಯಾವುದಕ್ಕೆ ಭಾಗಲಬ್ಧ ಸಂಖ್ಯೆ ಅಂತ ಕರೀತಾರೆ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಉತ್ತರ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವ ಸಂಖ್ಯೆಗಳೆಲ್ಲ ನಾವು ಏನಂತ ಕರಿತೀವಪ್ಪ ಅಂದ್ರೆ ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಇದು ಕೂಡ ನಿಮಗೆ ಗೊತ್ತಿರಲಿ. ಮುಂದಿನ ಪ್ರಶ್ನೆ, m+n ಮತ್ತು m-1 ಇವುಗಳ ಗುಣಲಬ್ಧವನ್ನು ಬರೀರಿ ಅಂತ ಕೇಳಿದ್ದಾರೆ. ವೆರಿ ಈಸಿ, 2 ಅಂಕಿ ಇದ್ದಾವೆ. ಎಸ್ ಎನ್ನ ಚಿಹ್ನೆಗಳಷ್ಟು. ಸೊ ಏನಾಗ್ತದೆ, m² - n² ಅಂತಕ್ಕಂಥದ್ದು m+n ಮತ್ತು m-nಗಳ ಗುಣಲಬ್ಧ ಆಗದ. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಬರ್ತೀನಿ. ಸೊ ಇದು ಸುಲಭೀಕರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಪ್ರಶ್ನೆಗಳನ್ನು ಕೇಳಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ ನಿಮ್ಗೆ ಎಷ್ಟು ಬರ್ತದೆ, 2 ಅಂಕ ಇದ್ದಾವೆ. ಒಟ್ಟು 4 ಪ್ರಶ್ನೆಗಳಿದ್ದಾವೆ. ಆರಾಮಾಗಿ ನೀವೇನು ಮಾಡ್ಬೋದಪ್ಪ ಅಂತಂದರೆ 8 ಮಾರ್ಕ್ಸನ್ನು ಪಡಿಬೋದು. ಪ್ರಶ್ನೆ ಇತ್ತು, √3 + √y² ಅಂತ ಕೇಳಿದ್ದಾರೆ. ಸೊ ನೀವೇನು ಮಾಡಬೇಕಾಗಿತ್ತು, ಸಿಂಪಲಾಗಿ ಅದನ್ನು ಸುಲಭೀಕರಿಸಬೇಕು. ಸೊ ಅಲ್ಲಿ ಏನು ಮಾಡಬೇಕಾಗಿತ್ತು, ಫಸ್ಟ್ ಬರೀರಿ. ಇದು a + b² = a² + b² + 2ab ರೂಪದಲ್ಲಿದೆ. ಅಂದರೆ √3 + √y² = √3² + √y² + 2√3√7. ಅವಾಗ ಹೆಂಗೆ ಬರಿಬೋದು, √3 + √y² = 3 + 7 + 2√21. ಆವಾಗ √3 + √7² = 10 + 2√21 ಅಂತಕ್ಕಂಥ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ, ಅಪವರ್ತಿಸಿರಿ. ಎಸ್ 49a² + 70ab + 25b². ಇದನ್ನು ಈಗೂ ನೀವೇನು ಮಾಡ್ಬೋದಪ್ಪ ಅಂತಂದರೆ ಬರಿಬೋದು. ಯಾವ ಥರ, 7a² + 2 × 7a × 5b + 5b². ಆವಾಗ ಇದು a² + 2ab + b², ಅಂದರೆ a + b² ರೂಪದಲ್ಲಿ ಇರ್ತದೆ. ಆವಾಗ 49a² + 70ab + 25b², ಅಂದರೆ 7a + 5b² ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಅದರ ಉತ್ತರ ಆಗ್ತದೆ. ಅದನ್ನು ನೀವೇನು ಮಾಡಬೇಕು, ಬರಿಬೇಕು. ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಯಾವ ಚತುರ್ಥಕಗಳಲ್ಲಿ ಈ ಬಿಂದುಗಳು ಬರ್ತವೆ ಅಥವಾ ಯಾವ ಅಕ್ಷರಗಳ ಮೇಲೆ ಬರ್ತವೆ ಅನ್ನೋದನ್ನು ನಿಮ್ಗೆ ಏನು ಮಾಡಿದಾರಪ್ಪ ಅಂತಂದರೆ ಕೇಳಿದ್ದಾರೆ. ವೆರಿ ಸಿಂಪಲ್ ಇದೆ ನೋಡಿ. -3 ಮತ್ತು 5 ಇದು 2ನೇ ಚತುರ್ಥಾಂಕದಲ್ಲಿ ಬರ್ತದೆ. 2 ಮತ್ತು -2 4ನೇ ಚತುರ್ಥಕದಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ -3 ಮತ್ತು 0 x ಅಕ್ಷದ ಮೇಲೆ ಇರ್ತವೆ. ಆಮೇಲೆ -4 ಮತ್ತು -6 ಇವು 3ನೇ ಚತುರ್ಥಾಂಕದಲ್ಲಿ ಬರ್ತವೆ ಅಂತಕ್ಕಂಥದ್ದು ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗ್ತದೆ. ಸೊ ಇದನ್ನು ಕೂಡ ನಿರ್ದೇಶಾಂಕ ಗಣಿತ ಇದೆಯಲ್ಲ, ಅಲ್ಲಿಂದ ನೀವು ಚೆನ್ನಾಗಿ ಅದನ್ನು ಕಲೀರಿ. ಇಲ್ಲಿಂದ ನೀವು ಅಂಕಗಳನ್ನು ಗ್ಯಾರಂಟಿಯಾಗಿ ಪಡಿತೀರಿ. ಇನ್ನೊಂದು ಪ್ರಶ್ನೆ ಕೇಳಿದರು, ಈ ಕೆಳಗಿನ ಬಿಂದುಗಳ ನಿರ್ದೇಶಾಂಕಗಳನ್ನು ಬರೀರಿ ಅಂತ ಕೇಳಿದ್ದಾರೆ.
ಇಲ್ಲಿ ಎಕ್ಸ್ ನಿರ್ದೇಶಾಂಕ 5 ಆಗಿರುವ ಎಕ್ಸ್ ಅಕ್ಷದ ಮೇಲಿರುವ ಬಿಂದು ಅಂತ ಕೇಳಿದ್ರು 50 ಅಂತ ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಅದೇ ಥರ ವೈ ನಿರ್ದೇಶಾಂಕ -2 ಆಗಿರುವ ವೈ ಅಕ್ಷದ ಮೇಲಿರುವ ಬಿಂದು ಅಂತ ಕೇಳಿದರೆ 0 -2 ಅಂತ ಬರ್ತದೆ. ಸೊ ಅದನ್ನು ನೀವೇನು ಮಾಡಬೇಕು, ನಿಮ್ಮ LBAದಲ್ಲಿ ಕ್ವಶನ್ಸ್ ಇದೆ, ಓಕೆನಾ. ಸೊ ಅಲ್ಲಿಂದ ನೀವು ಸಾಲ್ವ್ ಮಾಡಿದರೆ ಗ್ಯಾರಂಟಿಯಾಗಿ ಅಂಕಗಳು ಸಿಗ್ತವೆ. ಇನ್ನು 3 ಮಾರ್ಕ್ಸ್ಗೆ ಒಂದು ಪ್ರಶ್ನೆ ಕೇಳಿದರು, x + y + z = 0 ಆದಾಗ x³ + y³ + z³ = 3xyz ಅಂತ ಸಾಧಿಸಿ. ಬರ್ಕೊಡ್ರಿ, ದತ್ತ ಅಂತ ಹಾಕೊಡ್ರಿ. x + y + z = 0 ಆವಾಗ x + y = -z. ಅವಾಗ ಎರಡೂ ಕಡೆ ಘನ ಮಾಡಬೇಕು, ಅಂದರೆ x + y³ = -z³. ಅವಾಗ ಏನಾಗ್ತದಪ್ಪ ಅಂದ್ರೆ x³ + y³ + 3xy ಇಂದರ್ ಬ್ರಾಕೆಟ್ x + y = -z/3. ಆವಾಗ x3 + y3 + 3xy - z + z/3 = 0. ಅದು ಹೆಂಗಂದ್ರೆ x + y = -z ಅದ. ಅವಾಗ ನಾವು ಹೇಗೆ ಬರಿತೀವಿ, x³ + y³ - 3xyz + z³ = 0. ಆವಾಗ x3 + y3 + z³ = 3xyz ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಘಾತಾಂಕದ ನಿಯಮಗಳನ್ನ ಬಹೆಟ್ ಮಾಡಲೇಬೇಕು. ಒಟ್ಟು 5 ಘಾತಾಂಕದ ನಿಯಮಗಳು ನಿಮಗೆ ಬರ್ತವೆ, ಓಕೆನಾ. ಅದರಲ್ಲಿ a⁴n = a⁴n + n, a⁴m / a⁴n = a⁴m - n, ab⁴m a⁴m b⁴m, ಆಮೇಲೆ a/b⁴m a/a⁴m/b⁴m, ಲಾಸ್ಟ್ a⁴m² n. ಅವಾಗ a⁴mn ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಬರ್ತದೆ. ಇಷ್ಟು ಏನಾಗಿತ್ತು ಫ್ರೆಂಡ್ಸ್ ಅಂದರೆ 9ನೇ ತರಗತಿಯ ಗಣಿತದಲ್ಲಿ ನಾವು FA1 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇನ್ನೂ 1-2 ಕ್ವಶನ್ ಪೇಪರ್ ನಿಮಗೆ ಖಂಡಿತವಾಗಿ ನಾವು ಕೊಡ್ತೀವಿ. ಯಾಕಂದರೆ ಇನ್ನೂ ನಿಮ್ಮ ಮಂಗಳವಾರದಿಂದ ಪರೀಕ್ಷೆಗಳು ಪ್ರಾರಂಭವಾಗಿರೋದ್ರಿಂದ 2-3 ಪ್ರಶ್ನೆ ಪತ್ರಿಕೆಗಳನ್ನು ಪದೇ ಪದೇ ನೋಡೋದ್ರಿಂದ ಖಂಡಿತವಾಗಿ ಇಲ್ಲಿನ ಪ್ರಶ್ನೆಗಳು ನಿಮಗೆ ಅಂಕಗಳು ತಂದು ಕೊಡ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇವೆಲ್ಲ ಮಾಡೆಲ್ ಕ್ವಶನ್ ಪೇಪರ್ ಇದ್ದಾವೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಈ ಥರದ ಪ್ರಶ್ನೆಗಳನ್ನು ಓದಿದರೆ ಖಂಡಿತವಾಗಿ ಎಕ್ಸಾಮಲ್ಲಿ ಅಂಕಗಳನ್ನು ಗಳಿಸ್ತೀರಿ. ಸೊ ಆಲ್ರೆಡಿ ನಾನು 9ಕ್ಕೆ ಕನ್ನಡ ಹಾಕಿದ್ದೀನಿ, ಹಿಂದಿ ಹಾಕಿದ್ದೀನಿ, ಸೈನ್ಸ್ ಹಾಕಿದ್ದೀನಿ, SS ಹಾಕಿದ್ದೀನಿ, ಇವಾಗ ಮ್ಯಾಥ್ಸ್ ಹಾಕಿದ್ದೀನಿ. ಇಂಗ್ಲೀಷ್ ಕೂಡ ಬೇಗನೆ ಅಪ್ಲೋಡ್ ಮಾಡ್ತೀವಿ. ಓಕೆ, ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಕಮೆಂಟ್ ಪಕ್ಕದಲ್ಲಿ ಹೈಪ್ ಇದೆ, ಸೊ ದಯಮಾಡಿ ಎಲ್ಲರೂ ಕೂಡ ಹೈಪನ್ನು ಒತ್ತಿ. ನೀವು ಹೈಪನ್ನು ಒತ್ತಿದರೆ ನಮಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಮೋಟಿವೇಶನ್ ಸಿಗ್ತದೆ. ಮತ್ತು ಹೆಚ್ಚು ನೀವೇನು ಮಾಡಬೇಕಂತಂದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು. ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.